ರಾಮನಗರ ಮತ್ತೆ ಕನಕಪುರ ಅಕ್ಕಪಕ್ಕ 28 ಊರುಗಳಲ್ಲಿ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನದ ಹತ್ರನೇ ಇದೀನಿ. ನೋಡ್ತಾ ಇದೀರಲ್ವಾ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಬ್ಬಾಳಮ್ಮ ದೇವರು ಅಂತ ತುಂಬಾ ಪವರ್ಫುಲ್ ಅಂತ ಅಕ್ಕಪಕ್ಕ ಊರವರೆಲ್ಲರೂ ನಂಗೆ ಹೇಳ್ತಾರೆ. ಆದ್ರೆ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಸ್ವಲ್ಪ ನಾನು ತಿಳಿಸ್ತೀನಿ. ನನ್ನ ಹಿಂದೆ ಬೆಟ್ಟ ಕಾಣಿಸ್ತಾ ಇದಲ್ವಾ, ಆ ಬೆಟ್ಟದ್ದು ಮೆಟ್ಲು 3000 ಚಿಲ್ಲರೆ ಇದೆ. ಮತ್ತೆ ನಾರ್ಮಲ್ ಮಣ್ ರೋಡ್ ಇರುತ್ತೆ, ಮೇಲ್ಗಡೆ ಟಾಪ್ ಒಂದು ದೇವ್ರು ಇರ್ತಾರೆ. ಆ ದೇವ್ರ ಹೆಸರು ಕಬ್ಬಾಳಮ್ಮ ದೇವಿ ಅಂತ ಎಲ್ಲರೂ ಕರೀತಾರಂತ ಇಲ್ಲಿ ಇರೋರು ಹೇಳ್ಕೊಂತಾರೆ. ಅದ್ ಬಿಟ್ರೆ ನನ್ನಿಂದ ಕಾಣಿಸ್ತೈತಲ್ಲ, ಇಲ್ಲಿ ನಿಮ್ಗೆ ಯಾರಾದ್ರೂ ಏನಾನ ಮಾಡ್ಸಿದ್ರೆ ಅದು ಕೂಡ ಇಲ್ಲಿ ಸರಿ ಹೋಗುತ್ತೆ. ಆದ್ರೆ ಒಂದೇ ಸರಿ ಬಂದ್ರೆ ನೀವು ಸಾಲಲ್ಲ, ಒಂದು 3 ಟೈಮ್ಸ್ ಬಂದು ಅದನ್ನ ನೀವು ಮಾಡ್ಕೊಂಡು ಹೋದ್ರೆ ಅದು ನೆರವೇರುತ್ತಂತ ಇಲ್ಲೆಲ್ಲರೂ ಹೇಳ್ಕೊಂತಿದ್ದಾರೆ. ಹಾಗೆ ಇಲ್ಲಿ ಪಾರ್ಟಿ ಹಾಲ್ಗಳು ಮತ್ತೆ ಮನಿಕೊಳ್ಳಕ್ಕೆ ರೂಮ್ಸ್ಗಳು ಇಲ್ಲಿ ತುಂಬಾ ಜಾಸ್ತಿ ಇರ್ತವೆ. ಇಲ್ಲಿ 172 ಪಾರ್ಟಿ ಹಾಲ್ಸ್ ಗಳು ಇರ್ತವೆ, ರೂಮ್ಸ್ ಗಳು ಇನ್ನ ಜಾಸ್ತಿ ಇರುತ್ತೆ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ರಾಜರು ಕೂಡ ಆಡಳಿತ ನಡೀತಿದ್ದಾರೆ. ಅಂದ್ರೆ ಈ ಜಂಗಮದವರು, ಚೋಳರು, ಹೊಯ್ಸಳದವರು, ಅದ್ ಬಿಟ್ರೆ ಮೈಸೂರವರು, ವಿಜಯನಗರ ಸಾಮ್ರಾಜ್ಯದವರು ಇವರೆಲ್ಲರೂ ಇದ್ದಾರೆ. ಇವಾಗ ಹ್ಯಾಂಡ್ ಓವರ್ ಅಲ್ಲಿ ಬಂದ್ಬಿಟ್ಟು ಮೈಸೂರವರು ಇದನ್ನ ನೋಡ್ಕೊಂತಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದಲ್ಲ, ಈ ದೇವಸ್ಥಾನದ ಚೌಟ್ರಿನೂ ಇದೆ. ಇನ್ನು ಡೀಟೇಲ್ಸ್ಗೆಲ್ಲ ನಾನು ನಿಮ್ಗೆ ತಿಳ್ಸಕ್ ಹೋಗಲ್ಲ, ನೀವು ಅದೆಲ್ಲ ನೋಡೋದು ಇಲ್ಲ. ಅದ್ ಬಿಟ್ರೆ ತುಂಬಾ ಇಂಪಾರ್ಟೆಂಟು, ಇವಾಗ ರಾಜರು ಆಡಳಿತ ಮಾಡುವಾಗ ಕೈದಿಗಳಿಗೆ ಏನನ್ನ ಶಿಕ್ಷೆ ಮಾಡ್ಬೇಕಂದ್ರೆ ಆ ಬೆಟ್ಟದಿಂದ ಕೆಳಗಡೆ ಆಗ್ತಾ ಇದ್ರಂತೆ. ಆವಾಗ್ಲೇ ಇಲ್ಲಿ ಈ ದೇವ್ರದ್ದು ಸ್ಟೋರಿನೂ ಬರುತ್ತೆ. ಅಲ್ಲಿಂದ ತಳ್ಳುವಾಗ ಒಬ್ಬ ವ್ಯಕ್ತಿಗೆ ಅಲ್ಲಿ ದೇವ್ರಿಗೆ ಕೇಳ್ಕೊಂಡ್ರಂತೆ, ನಾನೇನನ್ನ ಬದುಕಿದ್ರೆ ನಿಮ್ಗೆ ಒಂದು ಚಿನ್ನದ ಕಿರೀಟ ಮತ್ತೆ ಚಿನ್ನದ ಹಾರ ಹಾಕ್ಸ್ತೀನಿ ಅಂತ ನಮ್ ಕಬ್ಬಾಳಮ್ಮ ದೇವಿ ಅವ್ರಿಗೆ ಕೇಳ್ಕೊಂಡಿರೋದು. ಅವ್ರು ಮೇಲ್ಗಡೆಯಿಂದ ಕೆಳಗಡೆ ಬಿದ್ರು ಅವ್ರಿಗೇನು ಆಗಿಲ್ಲ. ಓಕೆನೆ, ಹಾಗೆ ಬಂದ್ಬಿಟ್ಟು ಅದ್ ಮಾಡಿಸಿದ್ದಾರೆ. ಇವಾಗೂ ಇದೆ. ಅಂದ್ರೆ ಪ್ರತಿ ಶಿವರಾತ್ರಿಗೂ ಇಲ್ಲಿ ಜಾತ್ರೆ ಮಾಡ್ತಾರೆ. ಆ ಜಾತ್ರೆ ದಿನ ಅದು ಕಿರೀಟ ಮತ್ತೆ ಹೂವಿನಾರ ಬಳಸ್ತಾರೆ ದೇವ್ರಿಗೆ. ನೀವು ಅವತ್ತಿನ ದಿವಸ ಬಂದ್ ನೋಡ್ಕೋಬಹುದು. ಎಲ್ಲಾ ದೇವಸ್ಥಾನದಲ್ಲೂ ತೆಂಗಿನಕಾಯಿ ಹೊಡಿತಾರೆ, ಆದ್ರೆ ಇಲ್ಲಿ ಬೆಲ್ಲದಣ್ಣು ಪವಿತ್ರ ಅಂತ ಅದನ್ನ ಕೆಳಗಡೆ ಹೊಡೆದ್ಬಿಟ್ಟು ಪೂಜೆ ಮಾಡ್ಕೊಂತಾರೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಒಂದ್ ನಿಮಿಷ, ಕಾರ್ ಅಡ್ಡ ನಿಂತೈತೆ, ಇಲ್ಲಿಂದನೇ ಕಾಣಿಸ್ತಿದ್ಯಾ ನೋಡ್ರಿ. ತೆಂಗಿನಕಾಯಿ ಯಾರು ಹೊಡಿಯಲ್ಲ, ಬೆಲ್ಲದಣ್ಣೆ ಹೊಡಿಯೋದು. ಮತ್ತೆ ಎಲ್ಲರೂ ಈಚೆ ಏನಕ್ಕೆ ಹೊಡಿತಾ ಇದ್ದಾರೆ ಅಂದ್ರೆ ಟೈಮಿಂಗ್ಸ್ ಇದೆ. ಅಂದ್ರೆ ಮಂಗಳವಾರ ದಿವಸ ಮತ್ತೆ ಶುಕ್ರವಾರ, ಶನಿವಾರ ಈ ದಿನಗಳಲ್ಲಿ ಪೂಜೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅದ್ ಬಿಟ್ಟು ಬೇರೆ ನೆಕ್ಸ್ಟ್ ಡೇ ಏನಾನ ಬಂದ್ರೆ ನೀವು ಹೊರಗಡೆನೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಅಂದ್ರೆ ಟೈಮಿಂಗ್ಸ್ ಇರುತ್ತಲ್ವ, ಆ ಟೈಮಿಂಗ್ಸ್ ಬಿಟ್ಟು ಬೇರೆ ಟೈಮಿಂಗ್ಸ್ ಅಲ್ಲಿ ಬಂದಿರ್ತಾರೆ. ಸೊ ಅದಕ್ಕೆ ಇವರು ಈಚೆನೆ ಪೂಜೆ ಮಾಡ್ಕೊಂಡು ಹೋಯ್ತಾರೆ. ಇನ್ನ ಇಲ್ಲಿ ಡೈರೆಕ್ಟ್ ಬಸ್ಸು ಬರುತ್ತೆ. ಇನ್ನ ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲಿ ಬೆಟ್ಟನೂ ಇದೆ ಅಲ್ವಾ, ಫ್ರೆಂಡ್ ಜೊತೆ ಬಂದು ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಜೊತೆನೂ ಬರ್ಬೋದು. ಮತ್ತೆ ಅರ್ಕೆನೂ ಒತ್ತುತ್ತಾರೆ. ಅಂದ್ರೆ ಹಾಗೆ ಆಗುತ್ತೆ, 100% ಹಾಗೆ ಆಗುತ್ತಂತ ಇಲ್ಲೆಲ್ಲರೂ ನಂಬಿಕೆ. ನಾನು ಸುಳ್ಳು ಹೇಳೋದೇನಕ್ಕೆ, ಇಲ್ಲಿ ಎಷ್ಟೋ ಜನ ಹಾಗೆ ಆಗುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಷ್ಟೋ ಜನ ಬಂದೇ ಬರ್ತಾರೆ. ನೀವು ವಿಡಿಯೋಸ್ಗಳು ನೋಡ್ಬೋದು. ಈ ಮಕ್ಳಾಗ್ಬೇಕಂದ್ರೆ ಬಂದ್ ಕೇಳ್ಕೊಬಹುದು. ಮತ್ತೆ ನಿಮ್ಗೆ ಯಾರ್ಗನ್ನ ಏನನ್ನ ಕಾಲು ಕೈಗೆ ಈ ಹುಷಾರಿಲ್ದಂಗ್ ತಪ್ತಾರಲ್ಲ, ಆತರ ಏನನ್ನ ನಿಮ್ಗೆ ಮಾಡಿಸಿದ್ರೆ ಬಂದ್ ಕೇಳ್ಕೊಂಡ್ರೆ ಕಮ್ಮಿ ಆಗುತ್ತೆ. ಆದ್ರೆ ಇಲ್ಲಿ ಪಾರ್ಟಿ ಹಾಲ್ಗಳು ಮತ್ತೆ ರೂಮ್ಸ್ಗಳು ತುಂಬಾ ಅವೈಲೇಬಲ್ ಆಗಿರುತ್ತೆ. 172 ಪಾರ್ಟಿ ಹೌಸ್ಗಳು ಇರ್ತವೆ. ಇದ್ರಲ್ಲಿ ಯಾವ್ದನೋ ಒಂದು ನೀವು ಬುಕ್ ಮಾಡ್ಕೊಂಡು ಕುರಿನೋ ಮೇಕೆನೋ ಕೋಳಿನೋ ಇದನ್ನ ಬಂದ್ ಕಟ್ ಮಾಡ್ಕೊಂಡು ತಗೊಂಡೋಗಿ ಒಂದು 20-30 ಜನಕ್ಕೆ ಊಟ ಹಾಕಿ ಒಳ್ಳೇದಾಗುತ್ತೆ.